ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಯ ದಿನ್ನೇಪಾಳ್ಯದ ರೈತ ತಿಮ್ಮಯ್ಯ ಮತ್ತು ಬಿಡಿಪುರದ ಮಹಿಳೆ ಶಿಲ್ಪಾ ಮನೆಗೆ ಭೇಟಿ ನೀಡಿದ ಸಮಾಜ ಸೇವಕ ಎಂಎನ್ಜೆ ಮಂಜುನಾಥ್ ತಲಾ 30,000 ಆರ್ಥಿಕ ನೆರವು ನೀಡಿದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನೊಂದ ದಿನ್ನೇಪಾಳ್ಯದ ರೈತ ತಿಮ್ಮಯ್ಯನ ಮನೆಗೆ ಭೇಟಿ ನೀಡಿ ರೈತ ಕುಟುಂಬಕ್ಕೆ ಧೈರ್ಯ ತುಂಬಿ 30,000 ಆರ್ಥಿಕವಾಗಿ ಸಹಾಯ ಮಾಡಿದರು ಮತ್ತು ಬಿಡಿಪುರ ಗ್ರಾಮ ಪಂಚಾಯಿತಿಯ ಸಿಬಿ ಪಾಳ್ಯದ ಆಕಸ್ಮಿಕ ಬೆಂಕಿಯಿಂದ ಗುಡಿಸಲು ಸುಟ್ಟು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಯ ಆರೋಗ್ಯ ವಿಚಾರಿಸಿ 30,000 ವೈಯಕ್ತಿಕವಾಗಿ ಸಹಾಯ ಹಸ್ತ ನೀಡಿ ಮಾತನಾಡಿದರು. ಭೇಟಿಯ ವೇಳೆಯಲ್ಲಿ ಅಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರವಿಕುಮಾರ್, ಮುಖಂಡರಾದ ಅಶ್ವಥಪ್ಪ, ಮಾವತ್ತೂರು ಕುಮಾರ್ ಸೇರಿದಂತೆ ಇತರರು ಇದ್ದರು. ಇಂದು ಕೊರಟಗೆರೆ ತಾಲೂಕಿನ ದಿನ್ನೇಪಾಳ್ಯ ಗ್ರಾಮದಲ್ಲಿ ಒಂದು ರೈತ ಕುಟುಂಬಕ್ಕೆ ಮನೆಯಲ್ಲಿ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿಯಾಗಿ ಸ್ವಲ್ಪ ಅನಾಹುತಗಳು ಆಗಿದೆ. ಅವ್ರ ಮನೆಗೆ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಸುಟ್ಟೋಗಿದೆ. ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಗೊತ್ತಾಯಿತು, ತುಂಬ ಇದಾಗಿದೆ. ಪಾಪ ನಮ್ಮ ರೈತರುಗಳು ತುಂಬ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಹೋದಾಗ ಭಾರಿ ಮನ ನೊಂದಿದ್ದಾರೆ. ಸಾಲದಕ್ಕೆ ಅವ್ರ ಮನೆಗೆ ಅಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೂ ಸುಟ್ಟೋಗಿದೆ. ಒಡವೆ ಕೂಡ ಎಲ್ಲ ಪೀಸ್ ಆಗಿ ಎಲ್ಲ ಕಪ್ಪಾಗೋಗ್ಬಿಟ್ಟಿದೆ ಒಡವೆ ಕೂಡ. ಇದು ತುಂಬ ಭಾರಿ ನೋವಾಗಿದೆ ಗ್ರಾಮಕ್ಕೆ. ಮತ್ತು ಬಿಡಿಪುರದಲ್ಲಿ ಒಂದು ಗುಡಿಸಲಿಗೆ ಬೆಂಕಿ ಬಿದ್ದಿದೆ. ಅಲ್ಲಿ ಇಬ್ಬರು ಮಹಿಳೆಯರಿಗೆ ಸ್ವಲ್ಪ ಗಾಯಗೊಂಡಿದ್ದಾರೆ. ಅವ್ರನ್ನ ಒಂಚೂರು ಆಸ್ಪತ್ರೆ ಹತ್ರ ಭೇಟಿ ಮಾಡಿ ಅವ್ರನ್ನೂ ಮಾತಾಡ್ಸೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇವ್ರಿಗೆಲ್ಲ ಭಾರಿ ನೋವಾಗಿರೋದ್ರಿಂದ ಸ್ವಲ್ಪ ನಮ್ಮ ತಾಲೂಕು ಆಡಳಿತ ಸ್ವಲ್ಪ ಮುಂದೆ ಬರಬೇಕು. ಈಗಿನ ಗೃಹ ಮಂತ್ರಿಗಳಾದಂಥ ನಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ನಾವು ಒಬ್ಬ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯಕರ್ತರಾಗಿ ಬಂದು ಇವ್ರಿಗೆಲ್ಲ ಒಂಚೂರು ಸಾಂತ್ವನ ಹೇಳಿ ಸ್ವಲ್ಪ ಶಕ್ತಿ ತುಂಬ ಕೆಲಸ ಅಂತ ಮಾಡ್ತಾಯಿದ್ದೀವಿ. ನಮ್ಮ ರೈತರು ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು. ಈ ದೇಶದ ನಮ್ಮ ರೈತರುಗಳು ಕುಗ್ಗಬಾರ್ದು, ಕುಗ್ಗಂಥ ಕೆಲಸ ಆಗಬಾರ್ದು. ನಮ್ಮ ಕೈಲಾದಷ್ಟು ಶಕ್ತಿ ತುಂಬ ಕೆಲಸ ಅಂತೂ ಮಾಡ್ತಾಯಿದ್ದೀವಿ.